ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಈ ವಿಡಿಯೋನ ವ್ಲಾಗ್ಸ್ ಅಂತ ಹೇಳೋದಕ್ಕಿಂತ ಒಂದು ಮೂವಿ ರಿವ್ಯೂ ಅಂತ ಹೇಳ್ಬೋದು. ಯಾವ ಮೂವಿ ಅಂದರೆ ಕನ್ನಡ ಮೂವಿ 45 ಆ್ಯಕ್ಟೆಡ್ ಬೈ ಶಿವಣ್ಣ ಸರ್, ಆಮೇಲೆ ಉಪೇಂದ್ರ ಸರ್, ರಾಜ್ ಬಿ ಶೆಟ್ಟಿ. ಫಾರ್ ದ ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಸರ್ ಬರೀ ಮ್ಯೂಸಿಕ್ ಮಾತ್ರ ಅಲ್ಲದೆ ಮೂವಿನ ಕೂಡ ಡೈರೆಕ್ಷನ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ನನಗಿಷ್ಟ ಆಗಿದ್ದೇನು ಅಂದರೆ ಒಂದೊಂದು ಕ್ಯಾರೆಕ್ಟರು ಇಂಟ್ರೊಡಕ್ಷನ್ ಆಗ್ತಾ ಇದ್ದಂಗೆ ಒಂದೊಂದು ಸೀನ್ಗಳಲ್ಲಿ ಅವರು ಬೇರೆ ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡಿ ಯಾವ ಫಿಲಮಿಂದ ಯಾವ ಒಂದು ಸಾಂಗಿಂದ ಫುಲ್ ಫೇಮಸ್ ಆಗಿರ್ತಾರೋ ಆ ಒಂದು ಸಾಂಗ್ ಇದೆ, ಮ್ಯೂಸಿಕ್ ಇದೆಯಲ್ಲ, ಅದನ್ನು ಈ ಸಿನಿಮಾದಲ್ಲಿ ಅವರ ಬ್ಯಾಕ್ಗ್ರೌಂಡ್ BGM ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಆಮೇಲೆ ಇದು ಏನು ತೋರಿಸುತ್ತೆ ಅಂದರೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ, ಆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿದರೆ ಯಾವ ಥರ ಮ್ಯೂಸಿಕನ್ನು ಇಂಪ್ಲಿಮೆಂಟ್ ಮಾಡ್ಕೊತಾರೆ, ಅದನ್ನು ಯಾವ್ಯಾವ ಟೈಮಿಂಗಲ್ಲಿ ಯಾವ್ಯಾವ ಸೀನ್ಸಲ್ಲಿ ಯೂಸ್ ಮಾಡ್ಕೊತ ಪರ್ಫೆಕ್ಟಾಗಿ ಆ ಥರ ಯೂಸ್ ಮಾಡ್ಕೊಂಡ್ರೆ ಅದಂತೂ ನಮಗೆ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಇನ್ನೊಂದೇನು ಅಂದರೆ ಈ ಸಿನಿಮಾದಲ್ಲಿ ಯಾವುದೆಲ್ಲ ಉಪ್ಪಿ ಸರ್ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಸೀನ್ಗಳಲ್ಲಿನೂ ಎಷ್ಟು ಸೀನ್ಸ್ ಇದ್ದಾವೋ ಅಷ್ಟು ಸೀನನ್ನು ಅರ್ಜುನ್ ಜನ್ಯ ಸರ್ ಅಲ್ಲದೆ ಉಪೇಂದ್ರ ಸರ್ ಅವರೇ ಡೈರೆಕ್ಷನ್ ಮಾಡ್ಕೊಂಡಿದ್ದಾರೇನೋ ಅಂತ ಆ ಥರ ಅನಿಸುತ್ತೆ. ಸೊ ಅವರೊಂದು ಏನಿದೆ ಸಿನಿಮಾ ಅವ್ರ ಸ್ಟೈಲ್ ಇದೆಯಲ್ಲ, ಅವ್ರ ಸ್ಟೈಲ್ ಅವ್ರದ್ರಲ್ಲಿ ಕಾಣಿಸುತ್ತೆ. ಫಸ್ಟ್ ಹಾಫ್ವರೆಗೂ ಅವ್ರದ್ದೇ ಇರುತ್ತೆ. ಆಮೇಲೆ ಕ್ಲೈಮ್ಯಾಕ್ಸಿಗೆ ಬಂದರೆ ಅಂತೂ ಅಲ್ಲಿ ಏನೇನು ಆಗ್ತಾಯಿದೆ ಅನ್ನೋದು ಯಾರಿಗೂ ಒಬ್ರಿಗೂ ಅರ್ಥ ಆಗೋಲ್ಲ, ಆ ಥರ ಇರುತ್ತೆ ಸೀನ್ಸು. ಒಂದು ಕ್ಷಣ ನಾನೇ ಏನಾಗ್ತದೆ ಇಲ್ಲ ಅನಿಸ್ಬಿಡ್ತು ನನಗೇನೆ ನೋಡ್ತಾಯಿದ್ರೆ, ಒಂಥರ ಆ ಥರ ಇತ್ತು ಫೀಲಿಂಗು. ಆಮೇಲೆ ಲಾಸ್ಟಿಗೆ ಅದೆಲ್ಲ ಕ್ಲೈಮ್ಯಾಕ್ಸ್ ಮುಗಿದ್ಮೇಲೆ ಲಾಸ್ಟಲ್ಲಿ ಅವರೇ ರಿವೀಲ್ ಮಾಡ್ತಾರೆ, ಅದಂತೂ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ರಿವೀಲ್ ಮಾಡೋದು ಇಲ್ಲ ಅಂದಿದ್ದರೆ ಸೇಮ್ ಉಪ್ಪಿ ಸರ್ದೇ ಫಿಲಮ್ ಅನ್ಕೋಬೇಕು, ಆ ಥರ ಇತ್ತು. ಫೈನಲಿ ಬ್ಯೂಟಿ ಏನು ಅಂತಂದರೆ ಶಿವಣ್ಣನ ಫಸ್ಟ್ ಟೈಮ್ ಲೇಡಿ ವೇಷ ಹಾಕ್ಸಿದ್ದಾರೆ, ಅದಂತೂ ತುಂಬ ಚೆನ್ನಾಗಿದೆ. ಈ ಮೂವಿಗೆ ಹೈಲೈಟ್ ಅಂದರೆ ಈ ಶಿವಣ್ಣನೇ. ಈ ಶಿವಣ್ಣನ ಅದರಲ್ಲೂ ಆ ಲೇಡಿ ವೇಷದಲ್ಲಿ ನೋಡುವಂಥದ್ದು. ಈ ಬೇರೆ ಎಲ್ಲ ಫಿಲಮಲ್ಲೂ ರಗಡ್ ಲುಕ್ಕಾಗಿ ವಿತ್ ಲಾಂಗ್ ತೋರಿಸಿರ್ತಾರೆ, ಫಸ್ಟ್ ಟೈಮ್ ಲೇಡಿ ಲುಕ್ಕಲ್ಲಿ ಕೂಡ ಈ ಸಿನಿಮಾದಲ್ಲಿ ನೋಡ್ತೀರ.